ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ಎಚ್ ಕೆ ಮತ್ತು ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೆ ಮುಖ್ಯ ಮಾಹಿತಿ. ಶಿಕ್ಷಕರ ನೇಮಕಾತಿ 2026ರ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. PST, GPSTR ಮತ್ತು HSTR ಅರ್ಜಿಯನ್ನು ಅಪ್ಲಿಕೇಶನನ್ನು ಅಪ್ಲೈ ಮಾಡ್ತಾ ಇದ್ದೀರಾ. ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಲೇಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಅಪ್ಲಿಕೇಶನ್ ಹಾಕೋದಿಗೆ ಮತ್ತು ನೀವು ಯಾವುದಾದರೂ ಡಾಕ್ಯುಮೆಂಟ್ ಮಿಸ್ ಆದರೆ ಬಹಳ ಇಶ್ಯೂ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ನ ನೀಡ್ತಾ ಇದ್ದೀನಿ. ಸಂಪೂರ್ಣ ಒಂದು ಚೆಕ್ ಲಿಸ್ಟ್ ಏನಿರುತ್ತೆ, ದಾಖಲಾತಿ ಪಟ್ಟಿ, ಅದರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಬನ್ನಿ, ಹಾಗಿದ್ದಲ್ಲಿ ಅಭ್ಯರ್ಥಿಗಳಿಗೆ ಮುಖ್ಯ ಮಾಹಿತಿ ಏನಿದೆ ಈ ಒಂದು ವಿಡಿಯೋದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್. ಸೊ ಶಿಕ್ಷಕ ಆಕಾಂಕ್ಷಿಗಳೇ, ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಇನ್ನು ಕೆಲವೇ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಬರಬಹುದು. ಸೊ ಹಾಗಾಗಿ ಅಧಿಸೂಚನೆ ಬರುವುದಕ್ಕಿಂತ ಮುಂಚೆ ಶಿಕ್ಷಕರ ನೇಮಕಾತಿಗೆ ಬೇಕಾಗಿರುವ ಅಗತ್ಯ ದಾಖಲಾತಿಗಳ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ಅಗತ್ಯ ದಾಖಲೆಗಳ ಪಟ್ಟಿ ಹೇಗಿದೆ ಅಂತ ನೋಡ್ತಾ ಬಂದರೆ, ಮೊಟ್ಟ ಮೊದಲಿಗೆ SSLC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ವಿತ್ ಕನ್ವೊಕೇಷನ್. ವೆರಿಫಿಕೇಷನ್ ಟೈಮ್ನಲ್ಲಿ ಕನ್ವೊಕೇಷನ್ ಕುರಿತು ಬಹಳಷ್ಟು 2022ರಲ್ಲಿ ನಾವು ನೋಡಿದ್ದೇವೆ. GPSTR ವೆರಿಫಿಕೇಷನ್ ಟೈಮ್ನಲ್ಲಿ ಕನ್ವೊಕೇಷನ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಡಿಗ್ರಿ ಆಗಲಿ ಮತ್ತು BEd ಆಗಲಿ ಕನ್ವೊಕೇಷನ್ ಸರ್ಟಿಫಿಕೇಟನ್ನು ತೊಗೊಂಡು ಇಟ್ಕೊಡಿ. ಅದಾದ ಮೇಲೆ ಡಿಗ್ರಿ ಪದವಿಯಲ್ಲಿ ಮಾರ್ಕ್ಸ್ ಕಾರ್ಡ್ಸ್ ಸೆಮಿಸ್ಟರ್ ವೈಸ್ ಇದ್ದರೆ 6 ಆಗುತ್ತೆ, ಇಯರ್ ವೈಸ್ ಇದ್ದರೆ 3 ಆಗುತ್ತೆ. BEd ಮಾರ್ಕ್ಸ್ ಕಾರ್ಡ್, ಅದರ ಜೊತೆಗೆ TET ಎಲಿಜಿಬಿಲಿಟಿ ಸರ್ಟಿಫಿಕೇಟ್. PG ಅಗತ್ಯವಿದ್ದಲ್ಲಿ ಮಾತ್ರ ಅಂತ ಹೇಳ್ತಿದ್ದಾರೆ. ಸೊ PST ಮತ್ತು GPSTRಗೆ PG ಬೇಕಾಗಿಲ್ಲ. HSTRಗೆ ಇನ್ ಕೇಸ್ PG ಸರ್ಟಿಫಿಕೇಟ್ ಕೇಳಿದರೆ PG ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್, ಓಕೆ. ಅದಾದ ಮೇಲೆ ಕನ್ನಡ ಮಾಧ್ಯಮ ಪ್ರಮಾಣಪತ್ರ, ಗ್ರಾಮೀಣ ಪ್ರಮಾಣಪತ್ರ, PH ಪ್ರಮಾಣಪತ್ರ, HK ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಗೆ HK ಪ್ರಮಾಣಪತ್ರ, ಎಕ್ಸ್ ಸರ್ವಿಸ್ಮ್ಯಾನ್ ಅಥವಾ ಎಕ್ಸ್ ಆರ್ಮಿ ಪ್ರಮಾಣಪತ್ರ ಅಗತ್ಯವಿದ್ದಲ್ಲಿ. ಅದಾದಮೇಲೆ ಆಧಾರ್ ಕಾರ್ಡ್. ಇದರ ಜೊತೆಗೆ ಸ್ಪೆಲ್ಲಿಂಗ್ ಕರೆಕ್ಷನ್ಸ್ ಏನಾದರೂ ಇದ್ದರೂ ಕೂಡ ಸ್ಪೆಲ್ಲಿಂಗ್ ಕರೆಕ್ಷನನ್ನು ಮಾಡಿ ಇಟ್ಕೋರಿ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳಲ್ಲಿ. ಸೊ ಇವು ಬೇಕಾಗಿರುವ ಅಗತ್ಯ ದಾಖಲೆಗಳಾಗಿರುತ್ತೆ. ಮಾಹಿತಿ ಇಷ್ಟದಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.